KRS ಪಕ್ಷದವರು ಯಾವಾಗಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇರ್ತಾರೆ. ಈಗಂತೂ ಹೊಸ ರೀತಿಯ ಹೋರಾಟಕ್ಕೆ ಅವರು ಕೈ ಹಾಕಿದ್ದಾರೆ. ಯಾವ ರೀತಿ ಅಂತ ಹೇಳಿದರೆ, ಅಧಿಕಾರಿಗಳು ಯಾರ್ಯಾರೆಲ್ಲ ಲಂಚ ತಗೋತಾರೋ, ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾರೋ ಆ ಅಧಿಕಾರಿಗಳಿಗೆ ಸನ್ಮಾನ ಮಾಡುವ ಮುಖಾಂತರ ಅವರಿಗೆ ಛೀಮಾರಿ ಹಾಕಿ ಅವರಿಗೆ ಅವಮಾನ ಮಾಡೋದು. ಅಂದರೆ ಅವರು ಯಾವುದೇ ರೀತಿ ಬೈಯಲ್ಲ, ಪ್ರತಿಭಟನೆ ಮಾಡಲ್ಲ, ಅವ್ರನ್ನ ಅಮಾನತು ಮಾಡಿ ಅಂತ ಹೇಳಿ ಪ್ರತಿಭಟನೆ ಏನು ಮಾಡಲ್ಲ. ಆದರೆ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಯಾರು ಲಂಚ ಹೊಡೆದಿರ್ತಾರೋ, ಯಾರು ಭ್ರಷ್ಟಾಚಾರ ಮಾಡಿರ್ತಾರೋ ಅಂಥ ಅಧಿಕಾರಿಗಳಿಗೆ ಸನ್ಮಾನ ಮಾಡೋ ಮುಖಾಂತರ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಕೆಲಸವನ್ನು ಮಂಡ್ಯದ PWD ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆರ್ ಹರ್ಷ ಅವರಿಗೆ KRS ಪಕ್ಷ ಅವರ ಫೋಟೋಗೆ ಅವರಿಗೇನೆ PWD ಆಫೀಸಲ್ಲೇ ಅವರಿಗೆ ಸನ್ಮಾನ ಮಾಡೋಣ ಅಂತ ಹಾರವನ್ನೆಲ್ಲ ತೊಗೊಂಡು ಬಂದಿತ್ತು. ಹಾರ, ಪೇಟ, ಹಾಗೆ ಶಾಲನ್ನು ತಂದಿತ್ತು. ಆದರೆ ಆ ದಿನ ಅವರು ತಪ್ಪಿಸ್ಕೊಳ್ಳೋಣ ಅಂತ ಎಸ್ಕೇಪ್ ಆದರೆ ಏನೋ ಗೊತ್ತಿಲ್ಲ, ಅವರಿಗೆ ಅವರ ಚಿತ್ರಕ್ಕೆ, ಭಾವಚಿತ್ರಕ್ಕೆ ಹಾರವನ್ನು ಹಾಕಿ ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಛೀಮಾರಿಯನ್ನು ಹಾಕಿ ಅವ್ರದೇ ಕಚೇರಿಯ ಮುಂದೆ ಏನು KRS ಪಕ್ಷದವರು ಒಂದು ಜನರಿಗೆ ಅರಿವು ಮೂಡಿಸುವಂಥ ಇಂಥ ಅಧಿಕಾರಿಗಳಿಗೆ ನೀವು ಕ್ಲಾಸ್ ತಗೊಳ್ಳಿ, ಇಂಥವ್ರಿಗೆ ನೀವು ಕೂಡ ಅವ್ರನ್ನ ಛೀಮಾರಿ ಹಾಕಿ ಅವರಿಗೆ ಟೀಕೆ ಮಾಡಬೇಕು ಅನ್ನೋದನ್ನು ಹೇಳಿದರು. ಯಾಕಂದರೆ ಈ ಅಧಿಕಾರಿಗಳಿಂದಾಗಿ ಗುತ್ತಿಗೆದಾರರು ನರಕ ಅನುಭವಿಸ್ತಾ ಇರ್ತಾರೆ. 20% ಕಮಿಷನ್ ಕೊಡಲೇಬೇಕು. ಮಂಡ್ಯದಲ್ಲಿ ಯಾವುದೇ ರೀತಿಯ ಕಾಮಗಾರಿ ಬಿಲ್ ಬಿಡುಗಡೆ ಆಗಬೇಕು ಅಂದರೆ 20% ಕಮಿಷನ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಈ ಅಧಿಕಾರಿ ಮಾಡಿದ ಎಡವಟ್ಟಿಂದಾಗಿ ಆ ಥರದ ಒಂದು ಭ್ರಷ್ಟಾಚಾರವನ್ನು ಮಾಡಿಕೊಂಡು ಜನರ ಜೀವವನ್ನು ಹಿಂಡ್ತಾ ಇದ್ದಿದ್ದರಿಂದ KRS ಪಕ್ಷ ಅವ್ರ ಮೇಲೆ ಯುದ್ಧವನ್ನೇ ಸಾರಿ ಈ ರೀತಿಯಲ್ಲಿ ಭ್ರಷ್ಟಾಚಾರ, ಲಂಚದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದೆ. ಬಂಧುಗಳೇ ನಮಸ್ಕಾರ. ಒಂದು ನಿಮಿಷ ಮಾತಾಡಿ ಸರ್. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಮಂಡ್ಯ ಜಿಲ್ಲೆಯ PWD ಕಚೇರಿ ಹತ್ರ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಂಡ್ಯದ PWD ಎಕ್ಸಿಕ್ಯೂಟಿವ್ ಇಂಜಿನಿಯರು ಹರ್ಷ ಎನ್ನುವರು ಏನು ಭ್ರಷ್ಟಾಚಾರದಲ್ಲಿ ಮುಳುಗಿ ಅವ್ರ ಮೇಲೆ ನಿರಂತರವಾಗಿ ಲೋಕಾಯುಕ್ತ ರೇಡ್ಗಳು ಆಗ್ತಾ ಇದೆ. ಈಗಾಗಲೇ ಅರ್ಧ ಡಜನ್ಗಿನ್ನ ಹೆಚ್ಚು ರೇಡ್ಗಳು ಇವ್ರ ಮೇಲೆ, ಹರ್ಷ ಅವ್ರ ಮೇಲೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರೇಡ್ ಆದಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಅವರು ಗಳಿಸಿರೋದು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಸರ್ಕಾರ ವತಿಯಿಂದ. ಈಗಷ್ಟೇ ಮೊನ್ನೆ ಕೂಡ ಒಂದು ಲೋಕಾಯುಕ್ತ ರೇಡ್ ಆಗಿದೆ. ರೇಡ್ ಆಗಿ ಅವ್ರದ್ದು ಏನೆಲ್ಲ ಅವ್ಯವಹಾರಗಳನ್ನ, ಅಕ್ರಮಗಳನ್ನ ಮತ್ತೆ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಎಷ್ಟೆಲ್ಲ ಅಕ್ರಮಗಳನ್ನ ಮಾಡೋದ್ರ ಮುಖಾಂತರ ಎಷ್ಟೆಲ್ಲ ಕೋಟಿ ರೂಪಾಯಿಗಳನ್ನ ಅವರು ಸಂಪಾದಿಸಿದ್ದಾರೆ, ಲೂಟಿ ಹೊಡೆದಿದ್ದಾರೆ, ಮತ್ತೆ ಸರ್ಕಾರಕ್ಕೆ ಮತ್ತೆ ಜನಸಾಮಾನ್ಯರಿಗೆ ಎಷ್ಟೆಲ್ಲ ನಷ್ಟ ಮಾಡಿದ್ದಾರೆ ಅನ್ನೋ ವಿಚಾರ ನಮಗೆ ಮಾಧ್ಯಮಗಳ ಮುಖಾಂತರ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇಂಥ ಭ್ರಷ್ಟರನ್ನ, ನಾಡದ್ರೋಹಿಗಳನ್ನ, ಜನದ್ರೋಹಿಗಳನ್ನ ಸಾರ್ವಜನಿಕವಾಗಿ ಅವರನ್ನ ಕಳ್ಳ, ದುಷ್ಟ, ಭ್ರಷ್ಟಾಚಾರಿ ಅಂತ ಹೇಳಬೇಕು, ಅವರನ್ನ ಅವಮಾನಿಸಬೇಕು. ಇವತ್ತು ಕೋರ್ಟ್ಗಳು, ಕಚೇರಿಗಳಲ್ಲಿ, ಲೋಕಾಯುಕ್ತ ಕೇಸ್ಗಳಲ್ಲಿ, ಎಲ್ಲ ಕೇಸ್ಗಳಲ್ಲಿ, ದೂರುಗಳಲ್ಲೂ ಕೂಡ ಭ್ರಷ್ಟರು ಬಚಾವಾಗೋದು ಹೇಗೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಭ್ರಷ್ಟರನ್ನ ಸಾರ್ವಜನಿಕವಾಗಿ ಅವಮಾನಿಸ್ತಕ್ಕಂಥ ಒಂದು ಸಂಪ್ರದಾಯವನ್ನ ಹುಟ್ಟಿ ಹಾಕಬೇಕು. ಈ ಭ್ರಷ್ಟರು, ನೀಚರು, ಜನದ್ರೋಹಿಗಳು ಯಾರೆಲ್ಲ ಇದ್ದಾರೆ, ಸಾಮಾನ್ಯ ಜನರ ಬೆವರಿನ ಹಣವನ್ನ ಲೂಟಿ ಮಾಡೋದಕ್ಕಾಗಿ, ಸಾಮಾನ್ಯ ಜನರ ಬೆವರಿನ ಹಣದಲ್ಲಿ ಅವರ ಮಕ್ಕಳಿಗಾಗಿ ಸೌದವನ್ನ ಕಟ್ಟೋದಕ್ಕೆ ಹೊರಟಿರ್ತಕ್ಕಂಥ ಇಂಥ ಭ್ರಷ್ಟ ನೀಚರಿಗೆ ಸಾರ್ವಜನಿಕವಾಗಿ ಛೀಮಾರಿಯನ್ನು ಹಾಕಬೇಕಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಅಭಿಯಾನವನ್ನು ಶುರು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ಇಂತಹ ಒಬ್ಬ ಕುಖ್ಯಾತ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ಹರ್ಷ ಪುಣ್ಯಾತ್ಮ ಈ ನಾಡಿನ ಸಂಪತ್ತನ್ನ ಲೂಟಿ ಮಾಡಿ ಅದನ್ನ ಜೀರ್ಣಿಸಿಕೊಂಡು, ದಕ್ಕಿಸಿಕೊಂಡು, ಸರ್ಕಾರವನ್ನೇ ತನ್ನ ಕೈಯಲ್ಲಿ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಏನ್ ಮಾಡ್ತೀರೋ ಮಾಡಿ, ರೇಡ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿ ತಾನು ತನ್ನ ಅಧಿಕಾರದಲ್ಲೇ ಮುಂದುವರಿತಕ್ಕಂಥ ದಾಸ್ಯವನ್ನ, ದುಷ್ಟತನವನ್ನ ಆತ ಏನ್ ತೋರಿಸ್ತಾ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ಆತನ ಏನು ಒಂದು ಮಹಾಪೌರುಷಕ್ಕೆ ಮತ್ತೆ ಆತನ ದಮ್ಮು ಮತ್ತು ತಾಕತ್ತನ್ನ ಪ್ರಶಂಸನೆ ಮಾಡೋದಕ್ಕೆ
ಇಷ್ಟೆಲ್ಲ ಕಳಂಕಿತ ವ್ಯಕ್ತಿ ಆದ್ರೂ ಕೂಡ ತಾನು ಅಧಿಕಾರವನ್ನ ಬಿಟ್ಟು ಇಳಿಯೋದಿಲ್ಲ, ಈ ಕಾನೂನಿಗೆ ಮರ್ಯಾದೆ ಕೊಡೋದಿಲ್ಲ, ನಂದೇನ್ ಕಿತ್ಕೋತೀರಾ ಕಿತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಆತ ಇವತ್ತು ಏನು ದಮ್ಮು ತಾಕತ್ತನ್ನ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾನೆ ಪುಣ್ಯಾತ್ಮ ಹರ್ಷ. ಆತನಿಗೆ ಸನ್ಮಾನ ಮಾಡಬೇಕು, KRS ಪಕ್ಷದಿಂದ ಗೌರವಿಸಬೇಕು. ಇಲ್ಲಿ ಯಾರೋ ಸ್ನೇಹಿತರು ಬಂದು ಕೇಳ್ತಾ ಇದ್ರು ಏನೋ ಅವತ್ತೊಂದು ಸಾಧನೆ ಸನ್ಮಾನ ಮಾಡೋದಕ್ಕೆ ಬಂದಿರಲ್ಲ ಅಂತ. ಹಾಗಾಗಿ ಆತನ ಇನ್ನೂ ಹಲವಾರು ಸಾಧನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು, ಅದನ್ನ ಹೇಳಿ ಆತನಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಮಂಡ್ಯದ PWD ಕಚೇರಿಗೆ ಬಂದಿದ್ದೀವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷನ್ನ ಕರೆಸಿ ಸನ್ಮಾನ ಮಾಡೋದಕ್ಕೆ KRS ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈಗ ನಾವು ಒಳಗಡೆ ಹೋಗೋಣ ಕಚೇರಿಗೆ. ಆತ ಪುಣ್ಯಾತ್ಮನ್ನ ರಾಜ್ಯದ ಜನರಿಗೆ ತೋರಿಸೋಣ, ರಾಜ್ಯದ ಜನರ ಸಮ್ಮುಖದಲ್ಲಿ ಆತನಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಮಾಡೋಣ ಬನ್ನಿ. ಗುರು ಫೋಟೋ ಎಲ್ಲ ಗುರು ವಿಡಿಯೋ ಮಾಡು ಗುರು ವಿಡಿಯೋ ಸರ್ ವಿಡಿಯೋ ಯಾರು ಮಾಡ್ತೀವಿ ನೋಡಿ ಶಿವರಾಜ್ ವಿಡಿಯೋ ಕರೆಕ್ಟಾಗಿ ಬರ್ಬೇಕಪ್ಪ, ಆ ಥರ ಆಗೋಲ್ಲ. ಅಕಸ್ಮಾತ್ ಕೊಡುತ್ತೆ ಅಣ್ಣ ನೀನು ಮಾಡು. ಪ್ರಾಬ್ಲಮ್ ತೋರಿಸ್ತಾ ಇದೆ. ಮಂಡ್ಯ ಪೇಜಲ್ಲಿ ಆಗ್ತಾ ಇದೆಯಾ? ರಘುಪತಿ ಹೇಳಿ ಮಂಡ್ಯ ಪೇಜಲ್ಲಿ ಆಗ್ತಾ ಇದೆ. ಈ ಕಡೆ ಕೆಳಗಡೆ ಬನ್ನಿ ಮೆಟ್ಕೋರು. ಇದು ಮೇಲೆ ಬಂದ್ಬಿಡಿ. ನಿಂತ್ಕೊಳ್ಳಿ, ಮೇಕೆ ತಿರ್ಕೊಳ್ಳಿ. ನಾವೀಗ ಇವ್ರಿಗೆ ಮಹೇಶ್ ಮುಂದೆ ಬನ್ನಿ, ನೀವು ದೂರ ಹೋದ್ರೆ ಕೇಳಿಸಲ್ಲ. ನಾವೀಗ ಮಂಡ್ಯ PWD ಕಚೇರಿ ಬಳಿ ಬಂದಿದ್ದೀವಿ. ಏನು ಪ್ರತಿಭಟನೆ ಇಲ್ಲ, ಧರಣಿ ಇಲ್ಲ, ಕೂಗಾಟ ಇಲ್ಲ, ಅಚ್ಚಾಟ ಇಲ್ಲ, ಘೋಷಣೆ ಇಲ್ಲ, ಏನಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಹಲವಾರು ಜನರು, 10 ಜನರು ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡೋದಕ್ಕೆ ಅವ್ರ ಕಚೇರಿಗಳಿಗೆ ಬರ್ತಾ ಇರ್ತಾರೆ. ಅವರ ಒತ್ತಡ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದಂಥ ಸಂದರ್ಭದಲ್ಲಿ, ಅಧಿಕಾರಿಗಳು ಇಲ್ಲಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಹೀಗೆ ನಾನಾ ಥರದ ಸಂದರ್ಭಗಳಲ್ಲಿ ಜನರು ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ಬರ್ತಾರೆ. ಸನ್ಮಾನ ಮಾಡಕ್ ಬಂದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ, ಬಂದ್ರಾ, ಬನ್ನಿ ಬನ್ನಿ, ನಮಸ್ಕಾರ, ಬನ್ನಿ ಬನ್ನಿ, ಸನ್ಮಾನ ಮಾಡ್ತೀರಾ, ಮಾಡಿ 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 ಬನ್ನಿ 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 ಅಂತ ಹೇಳಿ ಫೋಟೋ ತೆಗೆಸ್ಕೊಂಡು ಬಹಳ ಸಂತೋಷದಿಂದ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಂಡು ಸನ್ಮಾನ ಮಾಡಿಸ್ಕೋತಾರೆ. ಸೊ ಹಾಗಾಗಿ ಸನ್ಮಾನ ಮಾಡೋದಕ್ಕೆ ಏನು ನಾವು ಪೊಲೀಸ್ರಿಂದನೋ ಅಥವಾ ಇನ್ಯಾವುದೋ ಸಂಸ್ಥೆಯಿಂದನೋ ಏನು ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳಿ ನಾವು ಭಾವಿಸ್ಕೊಂಡಿಲ್ಲ. ಸನ್ಮಾನ ಮಾಡೋಕೆ ಬರ್ತಾ ಇರೋದ್ರಿಂದ ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಅವರು ನಮ್ಮನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಂಡು ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಾರೆ. ಮೈಸೂರು ಪೇಟವನ್ನು ಹಾಕಿ ಅವ್ರಿಗೆ ಈ ರೇಷ್ಮೆ ಶಾಲನ್ನು ಹೊತ್ತಿಸಿ ಈ ಮಣಿಸರವನ್ನು ಹಾಕಿ ಸನ್ಮಾನ ಮಾಡೋದಕ್ಕೆ ಬಂದಿರುವಂತ ನಮ್ಮನ್ನ ಪ್ರೀತಿ ಮತ್ತೆ ವಿಶ್ವಾಸದಿಂದ ಅವರು ಕಾಣ್ತಾರೆ. ಹಾಗಾಗಿ ಇದೇನು ಒಂದು ಪ್ರತಿಭಟನೆ ಅಲ್ಲ, ಏನೂ ಅಲ್ಲ. ಹಂಗಾಗಿ ಇದಕ್ಕೆ ಏನು ಪರ್ಮಿಷನ್ ಅಗತ್ಯತೆ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡು ನಾವಿಲ್ಲಿ ಬಂದಿದ್ದೀವಿ.